ನೋಡ್ರಿ ಗಾಂಧಿ ಕುಟುಂಬಕ್ಕೆ 100 ಎಕರೆ ಬೇಕು ಅವ್ರ ಸಮಾಧಿ ಮಾಡ್ಲಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿದಾಗ 3 ಬೈ 6 ಜಾಗ ಕೊಟ್ಟಿಲ್ಲ. ಇವತ್ತು ನಮ್ಮ ಬಗ್ಗೆದಾಗ ಹೇಳ್ತಾರ ಯಾವಾಗ ತನಕ ಸೂರ್ಯ ಚಂದ್ರ ಇರ್ತಾನ ಅವಾಗಿನ ತನಕ ಯಾವನು ಗಣಸು ಹುಟ್ಟಿಲ್ಲ ಈ ಸಂವಿಧಾನ ಮುಟ್ಲಕ್ಕ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಎಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನಗೇನು ಶಾಸಕನಾಗಿ ತಾವು ಮಾಡಿದ್ರಿ ನನ್ನ ಸದಾ ನಿಮ್ಮ ಸೇವಕನಾಗಿ ನಾನು 24x ನಾನು ಕೆಲಸ ಮಾಡಿಕೊಡ್ತೀನಿ. ಯಾಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ನಮ್ಮ ಮುಗ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮೀಜಿ ಅವರೇ, ಖೂಬಾ ಸಾಹೇಬ್ರೆ, ಮೂಳೆ ಸಾಹೇಬ್ರೆ ಹಾಗೂ ವೇದಿಕೆ ಮೇಗಿದಂಥ ಎಲ್ಲ ಮುಖಂಡರುಗಳೇ, ಊರಿನ ಹಿರಿಯರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದಂಥ ಊರಿನ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಕಾಮಿಟಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಬೇಕಾಗಿತ್ತು, ಕಾರಣಗಳಿಂದ ಆಗಿಲ್ಲ. ಅದಕ್ಕಾಗಿ ಈಗೊತ್ತ ಕಾಲ ಕುಂತು ಬಂದಿದೆ. ಇವತ್ತು ಮಳೆ ಬಂದಿದೆ ಅಂತಂದ್ರೆ ಕೆಟ್ಟದಲ್ಲ, ಇದು ಶುಭ ಒಂದು ಯಾವುದೋ ಒಳ್ಳೆ ಕಾರ್ಯ ಆಗ್ಬೇಕಂತಂದ್ರೆ ಮಳೆ ಬಿತ್ತಂದ್ರೆ ಒಂದು ಶುಭ ಕಾಲ ಅದು. ಅದರಂತೆ ಗೊತ್ತಾ ನಮ್ಮ ಮುಗ್ನೂರಿನಲ್ಲಿ ಕೂಡ ಒಂದು ಶುಭ ಕಾಲ ಆಗಿದೆ ಅಂತ ನಾವು ಭಾವಿಸ್ಕೊತೇನೆ. ಇದನ್ನು ಗೊತ್ತಾ ಅದರಂತೆ ಇವತ್ತೇನು ತಾವು ನೋಡಿ ಇವತ್ತು ಏಟ್ ಜೋಶಿ ಎಲ್ಲ ತಾಯಂದ್ರ ಹತ್ರನೂ ಕೂಡ ಎಲ್ಲ ಇವತ್ತೆಂಥ ಮಳೆ ಬಂದರೂ ಕೂಡ ಇವತ್ತ ನಮಗೂ ತೆಗಪ್ಪ ಛತ್ರಿ ಅವರು ನಿಂತಿರೋ ನಾವು ನನಗೆ ನಿಂದಿರಬೇಕು ತೆಗೆಯೋದು. ಇವತ್ತ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ ಹಾಗೆ ಇವತ್ತು ಯಾರು ನಮ್ಮ ಪಕ್ಷ ಏನು ಅಧಿಕಾರ ಬಂದಾಗ ಕೇಂದ್ರದಲ್ಲಿ ಗೌರವ ಕೊಡಿಸೋಂಥ ಕಾರ್ಯ ನಮ್ಮ ಮೋದಿ ಅವರು ಮಾಡಿದ್ದಾರೆ. ಏನು ಹಿಂದಕ್ಕೆ 65 ವರ್ಷ ಕಾಂಗ್ರೆಸ್ ಸರ್ಕಾರ ಇದು ಮಾಡಿದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೋವೇ ಕೊಟ್ಟಾರ, ಒಂದು ಯಾವುದೂ ಕೂಡ ಒಳ್ಳೆ ರೀತಿಯಿಂದ ಮಾಡಿಲ್ಲ. ಯಾಕಂತಂದರೆ ಸುಮಾರು 2 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಅವರ ಪಕ್ಷದಿಂದ ಕ್ಯಾಂಡಿಡೇಟ್ ನಿಂದಿರಿಸಿ ಅವರಂತ ಸೋಲಿಸಿದಂಥ ಯಾವುದರ ಪಕ್ಷ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸ್ಬೇಕಂತ ಹಿಂದಿನ ಏನು ಪ್ರಧಾನಮಂತ್ರಿಗಳು ನೈರೋರಿದ್ದರು ಅವರು ಕೂಡ ಪ್ರಚಾರ ಕಾರ್ಯಕ್ರಮ ಬಂದಿರು. ಆ ಒಂದು ಪ್ರಚಾರ ಕಾರ್ಯಕ್ರಮ ಬಂದು ಇಲ್ಲ ಸುಳ್ಳಾದ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದು ಮಾಡಿದರು. ಅದರಂತೆ ಅವ್ರೇನು ತೀರ್ ಹೋಗಿದಾಗ ನೋಡ್ರಿ ಗಾಂಧಿ ಕುಟುಂಬಕ್ಕೆ 100 ಎಕರೆ ಬೇಕು ಅವ್ರ ಸಮಾಧಿ ಮಾಡ್ಲಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿದಾಗ 3 ಬೈ 6 ಜಾಗ ಕೊಟ್ಟಿಲ್ಲ. ನಮ್ಮ ಬಗ್ಗೆದಾಗ ಹೇಳ್ತಾರ BJPದವ್ರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ತಾರ ಅಂತ. ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ದವ್ರ ಬಲ್ಲಿ ಒಂದೇ ಅದ ಏನು ಅಂತಂದ್ರೆ ಸಂವಿಧಾನ ತಿರ್ಸ್ತಾರ, ಸಂವಿಧಾನ ಚೇಂಜ್ ಮಾಡ್ತಾರಂತ. ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ತಾಯಿಂದರೆ ಎಲ್ಲರಿಗೆ, ನಿಮಗೆ ಯಾವಾಗ ತನಕ ಸೂರ್ಯ ಚಂದ್ರ ಇರ್ತಾನ ಅವಾಗಿನ ತನಕ ಯಾವನು ಗಣಸು ಹುಟ್ಟಿಲ್ಲ ಈ ಸಂವಿಧಾನ ಮುಟ್ಲಕ್ಕ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಯಾಕಂದ್ರೆ ಕಾಂಗ್ರೆಸ್ದವ್ರು ಇದು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಮೊನ್ನೆನೂ ಕೂಡ ಹುಮ್ನಾಬಾದ್ದಾಗ ತಾವು ನೋಡಿದ್ರಿ, ನಾವು ನಮ್ಮ ಸರ್ಕಾರ ಮೋದಿ ಅವ್ರು ಏನೇನು ಕೊಟ್ಟರೆ ಗೌರವ ಕೊಟ್ಟರೆ ನಾನು ಹೇಳಿದೆ. ಆದರೆ ಕಾಂಗ್ರೆಸ್ ಹತ್ರ ಏನೂ ಇದ್ದಿಲ್ಲ. ಅವ್ರ ಹತ್ರ ಏನಿತ್ತು ಖಾಲಿ ಜಗಳ ಆಡಬೇಕು, ಜಾತಿದಲ್ಲಿ ಒಳಗೆ ಮುಟ್ಟಿಸ್ಬೇಕು ಅಂತ ಅದು ಒಂದೇ ಇದೆ. ಅಂಥ ಒಂದು 14 ಏಪ್ರಿಲ್ಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜನ್ಮದಿನ. ಎಲ್ಲರೂ ಕೂಡ ನಮ್ಮ ಲಕ್ಷ್ಮೀಪುತ್ರ ಮಾಳಿಗೆ ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಬಸವರಾಜ್ ಆರ್ಯವ್ರು ಎಲ್ಲರೂ ಕಲ್ತು ಒಂದು ಒಳ್ಳೆಯದಾದಂಥ ಕಾರ್ಯಕ್ರಮ ಮಾಡಿರು. ಆದರೆ ಅಲ್ಲಿ ನಂದೇನು ಭಾಷಣ ಮಾಡೋದಿತ್ತು, ನಾನು ಬಾಬಾ ಸಾಹೇಬ್ರ ಬಗ್ಗೆದಾಗ ಏನು ಹೇಳಬೇಕಾಗಿತ್ತು ಹೇಳಿದೆ. ಆದರೆ ಕೆಲ ಮುಖಂಡರುಗಳಿಗೆ ಅದು ಸಹಿಸ್ಲಿಕ್ಕಾಗಿಲ್ಲ. ಅವ್ರ ಹತ್ರ ಏನಿದೆ ಕಾಂಗ್ರೆಸ್ದವ್ರ ಬಳಿ ಹೇಳ್ರಿ, ಬಾಬಾ ಸಾಹೇಬ್ರಿಗೆ ಕೊಟ್ಟಿದ್ದೇನದ ಏನೂ ಕೂಡ ಇಲ್ಲ. ಏನು ಹೇಳಕ್ಕೆ ಹೋದ್ರು ಅಂದ್ರೆ BJPಯವರು ಸಂವಿಧಾನ ಚೇಂಜ್ ಮಾಡ್ತಾರೆ, ಅದು ಒಂದು ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ.
ಅದಕ್ಕಾಗಿ ಇವತ್ತು ನಾವು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನಗೇನು ಶಾಸಕನಾಗಿ ತಾವು ಮಾಡಿದ್ರಿ, ನನ್ನ ಸದಾ ನಿಮ್ಮ ಸೇವಕನಾಗಿ ನಾನು 24x ನಾನು ಕೆಲಸ ಮಾಡಿಕೊಡ್ತೀನಿ. ಯಾಕೆ ಇವತ್ತು ತಾವು ನೋಡ್ಬೋದು, ನಾನು ಯಾವಾಗ ಮುಗ್ನೂರ್ಗೆ ಬಂದೆ ಅವಾಗ ನಾನೇನು MLA ಇದ್ದಿಲ್ಲ, TP ಮೆಂಬರ್ ಇಲ್ಲ, ZP ಮೆಂಬರ್ ಇದ್ದಿಲ್ಲ. ಆದರೂ ಕೂಡ ಎಲ್ಲ ಸಮಾಜದ ಮುಖಂಡರು ಸರ್ ಇಲ್ಲೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಪೌಂಡ್ ವಾಲ್ ಆಗಬೇಕಂದಾಗ ನಾನು ಅವಾಗ ಇಂದಿನ ನಮ್ಮ ಕೇಂದ್ರ ಸಚಿವರಂತ ಭಗವಂತ ಖೂಬ್ ಅವರು ಸುಮಾರು 3 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆ ಕಂಪೌಂಡ್ ನಿರ್ಮಾಣ ಮಾಡಿದೆವು. ಅದಕ್ಕಾಗಿ ಇವತ್ತು ನಾನು ಖೂಬಾ ಸಾಬ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಇದ್ದಾಗ ಮಾಡೋದು ನಮಗೇನು ದೊಡ್ಡ ಮಾತಿಲ್ಲ, ಬಾಬಾ ಸಾಬ್ರಿಗೆ ಮಾಡ್ತೇವೆ ಅಂತ ಹೇಳೋದಿಲ್ಲ, ಇಲ್ಲೇ ಕಮ್ಮಿ. ಅದಕ್ಕಾಗಿ ಇವತ್ತು ತಮಗೆಲ್ಲರೂ ಕೂಡ ಇಷ್ಟು ಮಳೆ ಕೂಡ ಎಲ್ಲ ಬಂದರೂ ಕೂಡ ಎಲ್ಲ ತಾಯಿಂದರಿಗೆ ನನ್ನ ಕೈ ಜೋಡಿಸಿ ಇನ್ನೊಮ್ಮೆ ತಮಗೆಲ್ಲರಿಗೆ ಧನ್ಯವಾದ ಹೇಳಿ ನನ್ನ 2 ಮಾತು ಬಳಸಿ ಧನ್ಯವಾದಗಳು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.